ಆವಾಗಲೇ ಯಾಕೋ ಚೇತು ಅಣ್ಣ ಬಂದಿತ್ತು. ನಿಮ್ಮ ಅಮ್ಮ ಎಲ್ಲೋದು ಅಂತ ಕೇಳ್ತು. ಅದಕ್ಕೇ ಅಮ್ಮ ಇಲ್ಲ ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗೈತೆ ಅಂತ ಹೇಳಿ ಹೇಳ್ದೆ ಕಣಮ್ಮ. ಚೇತು ಅಣ್ಣ ಬಂದಿತ್ತು. ಯಾಕಂತ ಕೇಳಬೇಕಾಗಿತ್ತು. ಹಾಂ, ಫೋನನ್ನು ಮಾಡಲಿಲ್ವಲ್ಲ, ಏನು ಬೇಕಾಗಿತ್ತೋ ಏನೋ. ಬತ್ತಾನೇನೋ ಬಿಡು, ಬತ್ತಾನವನೆಲ್ಲನ. ನಾನು ಬಂದಿರೋದು ನೋಡಿದ್ರೆ ಬತ್ತಾನೆ ಬಿಡು. ಪಾಪ ಸುಮ್ಮನೆ ನೀನು ಅಲ್ಲೂ ಇಲ್ಲೂ ಓಡಾಡಬೇಡ ಕಣೋ. ಸ್ಕೂಲ್ ರಜೆ ಕೊಟ್ಟೈತೆ ಅಂತ ಓದ್ಕೇಳು, ಚೆನ್ನಾಗಿ ಓದಬೇಕು ನೀನು. ಸ್ಕೂಲ್ ರಜೆ ಕೊಟ್ಟೈತೆ ಅಂತೇಳಿ ಬರೀ ಸುಮ್ಮನೆ ಆಟ ಆಡೋದಲ್ಲ, ಇನ್ನು ಬುಕ್ ತೆಗೆದು ಇನ್ನೆಲ್ಲ ಅಕ್ಷರ ಕಲಿಯೋದು ನೋಡು, ಎಲ್ಲ ಓದ್ಕೊಂಬದು ನೋಡು. ಎಲ್ಲ ಮರ್ತಿರ್ತೀಯ, ಎಲ್ಲ ಓದ್ಕೆ ಮೇಲಿಂದಾನ. ಅಪ್ಪ 1ನೇ ತಾರೀಕಿಂದ ಹೋಗಲ್ಲ ನಾನು, ಇನ್ನೂ ಒಂದು 5ನೇ ತಾರೀಕು 6ನೇ ತಾರೀಕಿಂದ ಹೋಗ್ತೀನಿ ಕಣಪ್ಪ. ಆಳೆನೇ 28ಕ್ಕೇನೆ ಆಲೆ ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದಾರೆ. ಆಲೆ ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಮಾಡೋರು 28ಕ್ಕೆ ಕಳಿಸ್ರಿ ಅಂತೇಳಿ ಹೇಳಿದ. ಆಲೆ ನಿಮ್ಮ ಮಿಸ್ ಎಲ್ಲನ ಕಳಿಸಿದ್ರು. 28ರಿಂದ ಆಲೆನೇ ಕಳಿಸ್ರಿ ಅಂತ ಹೇಳಿ ಆಲೆ ಫೋನ್ ಮಾಡಿದ್ರು. ನಿಮ್ಮ ಮಿಸ್ ಮೆಸೇಜ್ ಎಲ್ಲ ಹಾಕ್ಯವ್ರಿ, ಫೋನೂ ಮಾಡಿದ್ರು. ಸುಮ್ಮನೆ ಹೋಗೋದು ಕಲಿಯಪ್ಪ 1ನೇ ತಾರೀಕಿಂದನ. ಏನು ಮಾಡ್ತೀಯ, ಸಾಕು ಇಷ್ಟು ದಿವಸ ಮನೆಯಾಗಿದೆಯಾ. ಸರಿ ಆಯ್ತು ಕಣಮ್ಮ. ಬಂದ ನೋಡು, ಚೇತನೆ ಬಂದ. ಅಣ್ಣ ಅಮ್ಮ ಬಂದೈತೆ ನೋಡು. ಅಮ್ಮ ಹಿಂಗೆ ಕೇಳ್ದಲ್ಲ, ಅಮ್ಮ ಎಲ್ಲೋ ಐತಂತ ಬಂತು ನೋಡು. ಏನಪ್ಪ ಚೇತು, ನಾನು ಮಾರ್ಕೆಟ್ಗೆ ಹೋಗಿದ್ದೆ ತರಕಾರಿ ತಗೊಂಬರೋಣ ಅಂತ. ತರಕಾರಿ ಏನೂ ಇರಲಿಲ್ಲ ಮನೆಯಾಗೆ, ಅದಕ್ಕೆ ತಗೊಂಬರೋಣ ಅಂತೇಳಿ ಮಾರ್ಕೆಟ್ಗೆ ಹೋಗಿದ್ದೆ ಕಣೋ. ನಾನು ಅದೇ ರೈಲ್ವೆ ಡಿಪಾರ್ಟ್ಮೆಂಟಿಂದು ಎಕ್ಸಾಮ್ ಬರೆದಿದ್ನಲ್ಲ, ಅದಕ್ಕೆ ಇವಾಗ ಅದಕ್ಕೆ ಕೆಲಸ ಆಗೈತೆ ದೊಡ್ಡಮ್ಮ. ಅದಕ್ಕೆ ಸ್ವಲ್ಪ ದುಡ್ಡು ಕಟ್ಟಬೇಕು ಅಂತ ಕೇಳ್ತಾ ಇದ್ದಾರೆ ಅವರು. ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ಬಂದೆ. ಕೆಲಸ ಆಗ್ತೈತೆ ಅಂದರೆ ಕಟ್ತಾ ಏನು ಆರಾಮಾಗಿ ಕಟ್ಬೋದು. ಏನು ಕೆಲಸ ಅಂತೆ? ಏನಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಎಕ್ಸಾಮ್ ಬರೆದಿದ್ನಲ್ಲ ಅದ್ರಾಗ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದರು. ಮತ್ತು ಆ ನಂಬರ್ಗೆ ಕಾಲ್ ಮಾಡಿರಿ ಅಂತ ಹೇಳಿ ಒಂದು ನಂಬರ್ ಕೊಟ್ಟಿದ್ದರು. ಆ ನಂಬರಿಗೆ ಫೋನ್ ಮಾಡಿದ್ದಕ್ಕೆ ಈಗಳಪ್ಪ ನಿಮಗೆ ಬೇಕಾದರೆ ಅಪಾಯಿಂಟ್ ಆಗುತ್ತೆ, ಸ್ವಲ್ಪ ಅಮೌಂಟ್ ಕಟ್ಟಬೇಕಾಗುತ್ತೆ ನೀವು ಅಂತೇಳಿ ಹೇಳಿದರು. ಒಂದು 2-2.5 ಲಕ್ಷ 3 ಲಕ್ಷವರೆಗೂ ಅಮೌಂಟ್ ಕಟ್ಟಬೇಕಾಗುತ್ತಂತೆ. ಕಟ್ಟಿದ್ರೆ ಸ್ಟಾರ್ಟಿಂಗ್ಗೆ 40,000 50,000 ಸಂಬಳ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಗೌರ್ಮೆಂಟ್ ಅಪಾಯಿಂಟ್ ಅಲ್ಲ, ಅದಕ್ಕೆ ಸ್ವಲ್ಪ ನಿಮ್ಮ ಹತ್ರ ಇಸ್ಕೊಂಡು ದುಡ್ಡು ಬೇಕಾದರೆ ಕಟ್ಬಿಟ್ಟು ಆಮೇಲೆ ಗೌರ್ಮೆಂಟ್ ಅಪಾಯಿಂಟ್ ಆದಾಗ ಬೇಕಾದರೆ ಅದನ್ನು ತೀರಿಸ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ದೊಡ್ಡಪ್ಪ. ಅದಕ್ಕೆ ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಾಯಿಲ್ಲ. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಅಜ್ಜಿರ್ನ ಕೇಳಿದೆ, ನನ್ನ ಹತ್ರ ಅಷ್ಟೊಂದಿಲ್ಲ ಕಣಪ್ಪ, ಏನೋ ಕೊಟ್ಟರೆ ಏನೋ ಒಂದು 50,000 ಜೊತೆ ಮಾಡಿ ಕೊಡ್ಬೋದು, 3 ಲಕ್ಷ ಗಟ್ಟಲೆ ನನಗೆ ನಾವೆಲ್ಲ ಹೊಂದ್ಸ್ಕೊಡೋಣಪ್ಪ ಅಂತಂದರು. ಅದಕ್ಕೇ ನಾನು ನಿಮ್ಮನ್ನು ಕೇಳೋಣ ಅಂತೇಳಿ ಬಂದೆ. ಗೌರ್ಮೆಂಟ್ ಅಪಾಯಿಂಟ್ ಆಗುತ್ತೆ ಅಂದರೆ ಕೊಡ್ತೀವಿ ಹೇಳಪ್ಪ. 3 ಲಕ್ಷ ತಾನೇ ಇಸ್ಕೊಂಡು ಕಟ್ಟಿ ಫಸ್ಟು ಹೋಗಿ ನೀವು ಅಪಾಯಿಂಟ್ ಆಗೋದು ಕಲಿ. ಅಪಾಯಿಂಟ್ ಆಗಬೇಕು, ಗೌರ್ಮೆಂಟ್ ಕೆಲಸ ಸಿಗೋದು ಅಷ್ಟು ಸುಲಭ ಅಲ್ಲ. ಅದಕ್ಕೇ ಏನು ನಿಮ್ಮ ದೊಡ್ಡಪ್ಪ ಕೊಡ್ತಾರೆ, ನೀನು ಸೇರ್ಕೊಂಡು ಅಪಾಯಿಂಟ್ ಆಗಿ ಆಮೇಲೆ ಬೇಕಾದರೆ ತೀರಿಸ್ಮಂತೆ. ನಮ್ಮ ತೆಗಿಸ್ಕೊಂಡಿರೋ ದುಡ್ಡು ಆಮೇಲೆ ಬೇಕಾದರೆ ಕೊಡ್ಮಂತೆ. ನಾವು ಒಳ್ಳೇದಾಗುತ್ತೆ ಅಂದರೆ ಒಳ್ಳೇದು ಮಾಡ್ತೀವಿ ಕಣೋ, ಅಷ್ಟೇ. ನಾವಂತೂ ಏನು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಥರ ಅಂಥವೆಲ್ಲ ಕೆಟ್ಟದ್ದೆಲ್ಲ ಯಾರಿಗೂ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅದೇ ಮತ್ತು ನನಗೂ ಖುಷಿ ಆಯ್ತಪ್ಪ, ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂದರೆ ದುಡ್ಡು ಕಟ್ತಾ ಏನಪ್ಪ 3 ಲಕ್ಷ ತಾನೇ ಆರಾಮಾಗಿ ಕಟ್ಬೋದು. 3 ಲಕ್ಷ ಕಟ್ಟಿದರೆ ಆಮೇಲೆ ಬೇಕಾದರೆ ಎಷ್ಟಾದ್ರೂ ನಾವು ಸಂಬಳ ತಗೊಂಡ್ರು ನಡೀತೈತೆ. ಆರಾಮಾಗೆ ಸಂಬಳ ತಗೊಂಡು ಆರಾಮಾಗಿರೋದು. ಗೌರ್ಮೆಂಟ್ ಕೆಲಸ ಅಂದರೆ ಏನಾಯಿತು, ಗೌರ್ಮೆಂಟ್ ಕೆಲಸ ಆರಾಮಾಗಿರ್ಬೋದು. ಸರಿ ಆಯಿತು ಕಟ್ಟಪ್ಪ, ಕೊಡ್ತೀನಿ. 3 ಲಕ್ಷ ತಾನೇ ಕೊಡ್ತೀನಿ ನಾನೆಲ್ಲನ. ಆ ದುಡ್ಡ ನಿಮ್ಮಪ್ಪ ನಿಮ್ಮಮ್ಮನ ಕೇಳಬೇಕಾಗಿತ್ತು. ಅದೆಲ್ಲ ಏನು ಹೇಳೋರು, ಅಯ್ಯೋ ಅವ್ರಿಗಿನ್ನೂ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ, ಗೌರ್ಮೆಂಟ್ ಕೆಲಸ ಸಿಗುತ್ತೆ ಎಂಬುದು ಗೊತ್ತಾಗ್ಬಿಟ್ರೆ ಏನಿಲ್ಲ. ಅಯ್ಯೋ 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 ಇವಾಗ ಹೋಗಿ ಬೇಕಾದ್ರೆ ಕೇಳೋದು ಮಾತಾದಲ್ಲ. ಇವಾಗ ನೀನು ಬೇಕಾದ್ರೆ ನೀನು ದುಡಿಯೋ ಸಂಬಳದ ದುಡ್ಡು ಕೇಳ್ತಾರೆ ಅವರು. ಇವಾಗ ಅದಕ್ಕೇ ನನಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ, 3 ಲಕ್ಷ ದುಡ್ಡು ಬೇಕು ಕೊಡ್ರಿ ಅಂತ ಹೇಳಿ ಕೇಳೋದಿಲ್ಲ. ಏನಂತಾರೆ ನೋಡೋಣ. ಬಿಡ್ದೋಳ ಮತ್ಲಾಗೆ ಅವ್ರನ್ನ ಏನು ಕೇಳೋಣ, ಅವ್ರನ್ನ ಕೇಳೋದಕ್ಕಿಂತ ಸುಮ್ಮನಿರೋದು ಆಸೆ. ಅವ್ರ ಸಮಸ್ಯೆನೇ ಬೇಡ ಅಂತ ಸುಮ್ಮನಿದ್ದೀನಿ. ಅವರು ನಿನಗೇನು ಮಾಡೋದಿಲ್ಲ, ಮನೆಯೆಲ್ಲ ಮಾರ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಏನೇನೋ ಹೇಳಿ ಎದುರಿಸಿದ್ರು. ಅದಕ್ಕೆ ಏನಾದರೂ ಮಾಡ್ಕೊಂಬ್ಲೇಳೋ ಅವ್ರ ಪಾಡಿಗೆ ಅವರು ಅಂತ ಹೇಳಿ ನಾನು ಅದಕ್ಕೆ ಸುಮ್ಮನಾಗ್ಬಿಟ್ಟಿದ್ದೀನಿ. ನಾನು ಸೈಡ್ ತಗೊಂಡು ಎಲ್ಲನ ನಾನು ಸ್ವಂತವಾಗಿ ಮನೆ ಕಟ್ಕೊಂಬನ ಅಂತಿದ್ದೀನಿ. ಅವ್ರದ್ದು ಮನೆಯೇ ಬೇಡ ಅಂದ್ಕೊಂಡಿದ್ದೀನಿ. ಅವ್ರ ಮನೆ ಬೇಡ ಏನೋ ಬೇಡ, ನಾನೇ ಅವ್ರ ಎದುರಿಗೆ ಮನೆ ಕಟ್ಟಬೇಕು, ಚೆನ್ನಾಗಿ ದುಡ್ದು ಅಂದ್ಕೊಂಡಿದ್ದೀನಿ ದೊಡ್ಡಮ್ಮ. ಏನು ಅವ್ರನ್ನ ಯಾಕೆ ಕೇಳೋಕೆ ಹೋಗೋಣ. ಇಲ್ಲ ಒಂದ್ಸತಿ ಕೇಳು, ಹೆಂಗನಾಗಲಿ ಗೌರ್ಮೆಂಟ್ ಕೆಲಸ ಸಿಗುತ್ತೆ 3 ಲಕ್ಷ ದುಡ್ಡು ಕೊಡ್ರಿ ಅಂತನೋ. ಅವ್ರು ಕೊಡೋದು ಇಲ್ಲ, ಸುಮ್ಮನೆ ಕೇಳೋದಿಲ್ಲ, ಏನಂತಾರೆ ನೋಡೋಣ. ಅವ್ರನ್ನ ಮಾತಾಡ್ಸೋಕ್ಕೆ ನನಗೆ ಇಷ್ಟನೇ ಆಗಲ್ಲ ಕಣ್ದೊಡಪ್ಪ. ಏನೇ ಅಂದ್ರೂ ಅವ್ರ ಮುಖ ನೋಡೋದಕ್ಕೂ ಈಗ ಇಷ್ಟ ಆಗಲ್ಲ, ತುಂಬ ಬೇಜಾರಾಗ್ತೈತೆ.
ಅಲ್ಲ ಒಂದು ಸತಿ ಕೇಳಿದ್ರೆ ಅದೆಲ್ಲ ಈಗ ನೀನು ಸಂಬಳ ಮಾತ್ರ ಕೇಳ್ತಾರೆ, ಅದೆಲ್ಲ ನಿನಗೆ ಬೇಕಾಗಿರೋ ದುಡ್ಡು ಕೇಳು, ಜವಾಬ್ದಾರಿಯಿಂದ ಕೊಡ್ತಾರೇನೋ ನೋಡೋಣ ಅದೆಲ್ಲ. ಹಾಂ, ನಿನಗೆ ನೀನು ದುಡಿಯೋ ದುಡ್ಡು ಮಾತ್ರ ಬೇಕು ಅವರಿಗೆ. ಹಾಂ, ಅವ್ರು ನಿನಗೆ ಕೊಡ್ಬೇಕಂದ್ರೆ ನೀನು ನೋಡ್ಕೋಬೇಕಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೇನೆ ಕೇಳು ಒಂದು ಸತಿ. ಏನು ಅಂತಾರೆ ನೋಡೋಣ ಅದೆಲ್ಲ, ಅವ್ರ ಬಾಯಿಗೆ ಏನು ಬರುತ್ತೆ ಅಂತ. ಆತ ದಡಮ್ಮ ಅಂತ ಮಾತಾಡ್ತಾ ಇದ್ದಾನೆ ಚೇತು. ಏನಿಲ್ಲ ಕಣ್ಬಾಗೆ ಕಯ್ಯ, ಅದೇ ಗೌರ್ಮೆಂಟ್ ಕೆಲಸ ಆಗುತ್ತಂತೆ, 3 ಲಕ್ಷ ದುಡ್ಡು ಕಟ್ಟಬೇಕಂತೆ. ರೈಲ್ವೆ ಡಿಪಾರ್ಟ್ಮೆಂಟ್ನಾಗ ಏನೋ ಕೆಲಸ ಅಂತೆ, ಅದಕ್ಕೆ 3 ಲಕ್ಷ ಕಟ್ಟಬೇಕಾಗುತ್ತೆ. 3 ಲಕ್ಷ ದೊಡ್ಡ ಮುಗಿತಾವೆ ಅಂತಂದ. 3 ಲಕ್ಷ ಆದರೂ ಆಗಲಪ್ಪ, ನಿಮ್ಮಪ್ಪ ನಿಮ್ಮಮ್ಮ ಕೊಡಲಿಲ್ಲ ಅಂದ್ರೆ ನಾನು ಕೊಡ್ತೀನಿ, ಕಟ್ಟಿ ಸೇರ್ಕೆ ಮುಂದೊಂದು ದಿನ ದುಡ್ದು ನನಗೆ ಕೊಡ್ಮಂತೆ. ನಿನ್ನ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ದುಡ್ದು ನನಗೆ ಕೊಟ್ಟು ನೀನು ಆಮೇಲೆ ನೀನು ಮಾಡ್ಕೊಂಬಂತಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮಪ್ಪ ನಿಮ್ಮಮ್ಮ ಇನ್ನೊಂದು ಸತಿ ಕೇಳಪ್ಪ, ನಿಮ್ಮಪ್ಪ ನಿಮ್ಮಮ್ಮ ಇನ್ನೊಂದು ಸತಿ ಕೇಳಿ ಆಮೇಲೆ ನೀನು ಬೇಕಾದರೆ ನಾವು ಮುಂದೆ ಕೇಳಬಂತೆ. ಫಸ್ಟ್ ಅವ್ರನ್ನ ಕೇಳು. ಈಗ ಅಕ್ಕ ಇವ್ರು ದುಡಿಯೋ ದುಡ್ಡು ಮಾತ್ರ ಬೇಕು ಅವ್ರಿಗೆ, ಗಂಡ ಹೆಂಡ್ತಿಗೆ. ಅದಕ್ಕೆ ಒಂದು ಸತಿ ಕೇಳು ಅಂತ ನಾನು. ಅವರಿಗೆ ಕೊಡೋದು ಮಾತ್ರ ಆಗಲ್ಲ, ಇಸ್ಕೊಂಬೋದಾದ್ರೆ ಇಸ್ಕೊಂತಾರೆ. ನೀನು ಎಷ್ಟಾರ ಕೊಡು ಇಸ್ಕೊಂತಾರೆ, ಕೊಡೋದು ಮಾತ್ರ ಆಗಲ್ಲ ಅವ್ರಿಗೆ. ಅದಕ್ಕಾಗಿನ ಅವರೆಲ್ಲಿ ಕೊಡ್ತಾರೆ ತಗ, 100 ರೂಪಾಯಿನೂ ಕೊಡಲ್ಲ. ಬೇಕಾರೆ ಕೊಟ್ಟರೆ ಇಸ್ಕೊಂತಾರೆ. ಕೊಡಲ್ಲ ಕಣಮ್ಮ, ಅವ್ರು ಕೊಡಲ್ಲ. ಅವ್ರನ್ನ ಕೇಳೋದಕ್ಕೆ ನಾನು ಸುಮ್ಮನೆ ಇರೋದು ವಾಸಿ. ಬೇಡ, ಅವ್ರನ್ನ ಯಾಕೆ ಕೇಳಕ್ಕೆ ಹೋಗ್ತೀರ, ಸುಮ್ಮನೆ ಇದ್ಬಿಡ್ರಿ. ಅವ್ರನ್ನ ಸುಮ್ಮನೆ ಕೇಳಿ ಯಾಕೆ ಸುಮ್ಮನೆ ತಲೆಗೆ ತಂದ್ಕೊಂತೀರಾ, ಯಾಕೆ ಕೇಳಕ್ಕೆ ಹೋಗ್ಬಿಡ ಕಣಮ್ಮ. ಅಲ್ಲ ಬಗೆಂಟಿ, ಒಂದಲ್ಲ ಒಂದಿನ ಅವ್ರಿಗೂ ಗೊತ್ತಾಗಬೇಕು. ನಾವೇನು ಕೊಟ್ಟಿದ್ವಿ ಅಂತ, ಮತ್ತೆ ಸಂಬಳ ಕೊಟ್ಟಿಲ್ಲ, ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಗೌರ್ಮೆಂಟ್ ಕೆಲಸ ಸಿಕ್ಕೈತೆ ಎಂಬುದೇನೋ ಗೊತ್ತಾಗಲಿ, ತಿರ್ಗತ್ಕೊಂಡು ಗಲಾಟೆ ಮಾಡ್ತಾರೆ. ನೋಡು ಕೊಡಲಿಲ್ಲ, ಗೌರ್ಮೆಂಟ್ ಸಂಬಳ ತಾಂತಾನೆ ಕೊಡಲಿಲ್ಲ ಅಂತೇಳಿ ಅಪ್ಪನು ಜಗಳ ಮಾಡ್ತಾರೆ. ಅದೇ ಮತ್ತೆ ಅದಕ್ಕೂ ಜಗಳನೇ, ಸಂಬಳ ಕೊಟ್ಟಿಲ್ಲ ನೋಡು, ಅವ್ರು ದೊಡ್ಡಪ್ಪ ತಗೊಂಡೋಗಿ ಕೊಡ್ತಾರೆ. ಈಗ ನಾವು ಕೊಟ್ಟಿರೋದು ಅವ್ರಿಗೆ ಕಾಣಿಸಲ್ಲ. ಬೇಕಾದ್ರೆ ಈಗ ದೊಡ್ಡಪ್ಪ ಅಂತ ಇಸ್ಕೊಂಡು ಕೊಡು ಅಂತ ಹೇಳೋದಿಲ್ಲ, ಬಂದು ಕೇಳ್ತಾರೇನೋ ನೋಡೋಣ ನಮ್ಮನ್ನಾದ್ರೂ. ಅವ್ರಿಗೆ ನಾವು ಕೊಟ್ಟಿರೋದು ಕಾಣಿಸಲ್ಲ. ಈಗ ನಾವು ಒಳಗಂದೊಳಗೇನೆ 3 ಲಕ್ಷ ಇವನಿಗೆ ದುಡ್ಡು ಕೊಟ್ಟರೆ ಅದು ಯಾರಿಗೂ ಕಾಣಲ್ಲ ಬಗೆಂಟಿ. ಅವ್ರೇನಂತಾರೆ, ಅಯ್ಯೋ ಅವ್ರ ದೊಡ್ಡಮ್ಮ ಎಲ್ಲ ದುಡಿಸ್ಕೊಂತಾರೆ, ಅವ್ರಿಗೆ ತಗೊಂಡೋಗಿ ಕೊಡ್ತಾನೆ ಇವನು ಅಂತ ಮಾತಾಡ್ತಾರೆ. ಆವಾಗ ನಾವು ಈಗಳಪ್ಪ ನೋಡಪ್ಪ, ನಾವು ಹೆಂಗೆ ಅನ್ನಿಸ್ಕೋಬೇಕಾಯ್ತು ಅಂತ ನಮ್ಗನ್ಸುತ್ತೆ. ಯಾನ ಅನ್ಕೊಂಬ್ಲಿ ಬಿಡು ದೊಡ್ಡಪ್ಪ, ಅವ್ರು ಅನ್ಕೊಂತಾರೆ ಅಂತೇಳಿ ನಾವೆಲ್ಲನ ಇದು ಮಾಡ್ಕೊಂಬಕ್ಕಾಗಲ್ಲ. ಹೆಂಗಿದ್ರು ಮಾತಾಡ್ಕೊಂಬ್ಲಿಡು, ನಾವು ಒಳಗೆ ಚೆನ್ನಾಗಿದ್ದೀವಲ್ಲ ಅಷ್ಟೇ ಸಾಕು. ಪಾಪ ಅವರಂತೂ ಉದ್ಧಾರ ಆಗಲ್ಲ ಕಣ. ಪಾಪ ನಿಮ್ಮ ಒಟ್ಟು ಬುದ್ಧಿವಂತಿಕೆಯಿಂದ ಅವ್ರು ಮಾಡಲ್ಲ ಕಣ. ಸೋಂಬೇರಿಗಳು ಎರಡೂ ತಿಂದು ಉಳ್ತವೆ, ಯಾತ ಕೆಲಸ ಮಾಡಲ್ಲ ಏನಿಲ್ಲ. ಈಗ ಸುಮ್ಮನೆ ಮನೆ ಕೆಮ್ತವೆ ಯಾವಾಗ್ಲೂ, ಯಾತ ಕೆಲಸ ಮಾಡಲ್ಲ ಏನಿಲ್ಲ. ಅದಕ್ಕೆ ಮತ್ತೆ ಹಂಗಿರೋದು. ನೀವು ಕಷ್ಟಪಡ್ತೀರ, ಗಂಡ ಹೆಂಡ್ತಿ ಇಬ್ರು ಎಷ್ಟು ಕಷ್ಟಪಡ್ತೀರ ನಮಗೂ ಗೊತ್ತಾಗುತ್ತೆ. ಅದಕ್ಕೇನೆ ಅವರು ನಿಮ್ಮಂಗೆ ಮಾಡೋಕ್ಕಾಗಲ್ಲ, ಚೆನ್ನಾಗಿರೋದಕ್ಕೆ ಗೊತ್ತಿಲ್ಲ ಅವಕ್ಕೆ. ಅವಕ್ಕೆ ಅಂತ ಗೌರ್ಮೆಂಟ್ ಕೆಲಸ ಸಿಕ್ಕಿರೋ ಮಾಡೋಕ್ಕಾಗಲ್ಲ, ಮಾಡ್ಕೊಂಡು ತಿಂಬ ಅಂತ ಮಕ್ಕದವಲ್ಲ ಅವು. ಅಣ್ಣ ಬಾರೋ ಬ್ಯಾಟು ಬಲಾಡೋಣ, ಇವತ್ತು ಸ್ವಲ್ಪ ಕೆಲಸ ಐತೆ, ಬರೋಕ್ಕಾಗಲ್ಲ ಕಣ ಚಿಂಟು. ಬರೋಕ್ಕಾಗಲ್ಲ. ಅದಕ್ಕೇ ನೀನು ಅಲ್ಲಿ ಯಾರ ಜೊತೆಗೆ ನಾನು ಆಟಾಡೋಕೆ ಹೋಗು. ನಾನು ಬರೋಕ್ಕಾಗಲ್ಲ, ಯಾಕಂದರೆ ಕೆಲಸಗಳು ಇರೋದ್ರಿಂದ ಬರೋಕ್ಕಾಗಲ್ಲ. ಹೋಗಪ್ಪ, ಅಲ್ಲಿ ಯಾರು ಕೂಟ ನಾನು ಆಡ್ಕೆ ಹೋಗು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಚೇತನ್ಗೆ ಗೌರ್ಮೆಂಟ್ ಕೆಲಸ ಸಿಗುತ್ತಂತೆ. ಇದೇ ವಿಷಯ ಏನಾದ್ರೂ ಮನಸ್ಸಿಂದ ಇಬ್ಬರಿಗೂ ಗೊತ್ತಾಗ್ಬಿಟ್ರೆ ಅಷ್ಟೇ. ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಅವ್ರಿಗೇನಾದ್ರೂ ಒಂದು ಸ್ವಲ್ಪ ವಿಷಯ ತಿಳಿದು ಬಿಟ್ರೆ ನೋಡ್ಬೇಕು. ಅವ್ರು ಬೇಕಾದ್ರೆ ಒಂದು 3 ಲಕ್ಷ ದುಡ್ಡು ಬೇಕು ಕೊಡು ಅಂತ ಕೇಳಲಿ, ಅದು ಮಾತ್ರ ಆಗಲ್ಲ. ಬೇಕಾದ್ರೆ ಇವ್ನು 50 ಸಾವಿರ ಸಂಬಳ ದುಡ್ಕೊಂಡು ಕೊಡಲಿ, ಅದು ಅವ್ರಿಗೆ ಬೇಕಾಗಿರೋದು. ನಾವು ಕೊಟ್ಟಿರೋದು ಇವಾಗ ಕಾಣಿಸಲ್ಲ. ಅದಕ್ಕೇ ಒಂದು ಸತಿ ಕೇಳಪ್ಪ, ನಿಮ್ಮಪ್ಪ ನಿಮ್ಮಮ್ಮನ ಹೆಂಗನ ಆಗಲಿ ದುಡ್ಡು ಕೊಡು, ಗೌರ್ಮೆಂಟ್ ಕೆಲಸ ಆಗುತ್ತೆ ಅಂತೇಳಿ ಕೇಳಪ್ಪ ಅಂತೇಳಿ ಹೇಳ್ತಾ ಇದ್ದೀವಿ. ಅದೆಲ್ಲ ನೋಡೋಣ ಏನು ಅಂತಾರೆ ಅಂತೇಳಿ ನೋಡ್ತಾ ಇರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.